ಜೈಲರ್ 2 ಚಿತ್ರದಲ್ಲಿ ಹಿರಿಯ ನಟ ಮಿಥುನ್ ಚಕ್ರವರ್ತಿ, ಬಾಲಿವುಡ್ ನಟ ಶಾರುಖ್ ಖಾನ್ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಎಂದು ನೀಡಿದ ಸುಳಿವು ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ. ರಜನಿಕಾಂತ್ ಅವರು ನಿವೃತ್ತ ಜೈಲರ್ ಪಾತ್ರದಲ್ಲಿ ಜೈಲರ್ 2 ಚಿತ್ರದಲ್ಲಿ ಮುಂದುವರಿಯಲಿದ್ದು, ಜೈಲರ್ ಮೊದಲ ಭಾಗದಲ್ಲಿ ರಜನಿಕಾಂತ್, ಮೋಹನ್ ಲಾಲ್, ಜಾಕಿ ಷರಾಫ್, ತೆಲುಗು ನಟ ಸುನಿಲ್, ತಮನ್ನಾ ಭಾಟಿಯಾ, ರಮ್ಯಾ ಕೃಷ್ಣ, ಶಿವರಾಜ್ ಕುಮಾರ್ ಸೇರಿದಂತೆ ಹಲವಾರು ಕಲಾವಿದರು ಅಭಿನಯಿಸಿದ್ದರು. ಈಗ ಜೈಲರ್ 2 ಚಿತ್ರ ಕೂಡ ಅದೇ ರೀತಿ ಮಲ್ಟಿಸ್ಟಾರ್ ಸಿನಿಮಾಗಳ ಒಂದು ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ. ಜೈಲರ್ 2 ಚಿತ್ರದಲ್ಲಿ ಬಾಲಿವುಡ್ ನಟ ಶಾರುಖ್ ಖಾನ್ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದ್ದು, ಹಿರಿಯ ನಟ ಮಿಥುನ್ ಚಕ್ರವರ್ತಿ ನೀಡಿದ ಸುಳಿವು ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ. ರಜನಿಕಾಂತ್ ಮತ್ತು ಶಾರುಖ್ ಖಾನ್ ಜೊತೆಯಾಗಿ ನಟಿಸಿದರೆ ಇದು ಭಾರತೀಯ ಚಿತ್ರರಂಗದ ದೊಡ್ಡ ಸಂಗಮವಾಗಲಿದೆ. ಚಿತ್ರವು ಮೊದಲ ಭಾಗದ ಕಥೆಯನ್ನು ವಿಸ್ತರಿಸುವ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ. ಹಲವು ಭಾಷೆಗಳ ಸ್ಟಾರ್ಗಳು ಒಂದೇ ವೇದಿಕೆಗೆ ಬರಲಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಮುಂಬರಲಿರುವ ಜೈಲರ್ 2 ಚಿತ್ರದಲ್ಲಿ ಕನ್ನಡದ ಹಿರಿಯ ನಟ ಶಿವರಾಜ್ ಕುಮಾರ್ ಅವರು ಸೇರ್ಪಡೆಗೊಂಡಿರುವುದು ಎಲ್ಲರಿಗೂ ಗೊತ್ತಿದೆ. ಜೈಲರ್ ಮೊದಲ ಭಾಗದಲ್ಲಿ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರಾದರೂ ಅದು ತೀವ್ರ ಪ್ರಶಂಸೆಗೆ ಕಾರಣವಾಗಿತ್ತು. ಈಗ ಜೈಲರ್ 2ನಲ್ಲಿ ಅವರದು ಅತಿಥಿ ಪಾತ್ರವಲ್ಲ ಎನ್ನಲಾಗುತ್ತಿದೆ, ಅವರದು ಪೂರ್ಣ ಪ್ರಮಾಣದ ಪಾತ್ರ ಎಂದು ಹೇಳಲಾಗುತ್ತಿದೆ. ಜೈಲರ್ 2 ಚಿತ್ರದಲ್ಲಿ ಬಾಲಿವುಡ್ ನಟ ಶಾರುಖ್ ಖಾನ್ ಸೇರಿಕೊಳ್ಳುವ ಸಾಧ್ಯತೆ ಹೆಚ್ಚಿದ್ದು, ಬಾಲಿವುಡ್ ಅಂಗಳದಿಂದಲೇ ಈ ಮಾಹಿತಿ ಹೊರಬಿದ್ದಿದೆ. ಹಿಂದಿ ಚಿತ್ರರಂಗದ ಹಿರಿಯ ನಟರಾದ ಮಿಥುನ್ ಚಕ್ರವರ್ತಿಯವರು ಒಂದು ಸಮಾರಂಭದಲ್ಲಿ ಈ ಕುರಿತು ಸುಳಿವು ನೀಡಿದ್ದಾರೆ ಎಂದು ಹೇಳಲಾಗಿದೆ. ಆದರೆ ಈ ಬಗ್ಗೆ ಚಿತ್ರತಂಡದಿಂದ ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲ. ಅತ್ತ ಜೈಲರ್ ಸರಣಿಯ ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್ ಈ ಚಿತ್ರವನ್ನು ದೊಡ್ಡ ಮಟ್ಟದಲ್ಲಿ ನಿರ್ಮಿಸಿದ್ದಾರೆ ಎಂದು ನಿರೀಕ್ಷೆ ಇದೆ. ಜೈಲರ್ 2 ಚಿತ್ರದ ಮೊದಲ ಭಾಗದ ಕಥೆಯನ್ನು ವಿಸ್ತರಿಸುವ ನಿರೀಕ್ಷೆ ಇದೆ. ಕೇವಲ ಒಂದು ಕಥೆಗೆ ಸೀಮಿತವಾಗಿರದೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರಭಾವಿ ಪಾತ್ರಗಳನ್ನು ಒಳಗೊಂಡಂತೆ ಈ ಚಿತ್ರವನ್ನು ರೂಪಿಸಲಾಗುತ್ತಿದೆ. ಇದರಿಂದಾಗಿ ಅನೇಕ ದೊಡ್ಡ ನಟರ ಹೆಸರುಗಳು ಚಿತ್ರದೊಂದಿಗೆ ಕೇಳಿಬರುತ್ತಿವೆ. ರಜನಿಕಾಂತ್ ಜೊತೆಗೆ ಮಲಯಾಳಂನ ಮೋಹನ್ ಲಾಲ್, ಕನ್ನಡದ ಶಿವರಾಜ್ ಕುಮಾರ್, ತಮಿಳಿನ ವಿಜಯ್ ಸೇತುಪತಿ, ಜೆ.ಎಸ್. ಸೂರ್ಯ, ಸಂತಾನಂ, ಮಲಯಾಳಂನ ಸೂರಜ್ ವೆಂಜರ್ಮಡು ಮತ್ತು ಹಿಂದಿಯ ಪ್ರಖ್ಯಾತ ನಟರಾದ ವಿದ್ಯಾ ಬಾಲನ್ ಕೂಡ ಈ ಚಿತ್ರದಲ್ಲಿ ನಟಿಸುವ ಬಗ್ಗೆ ವರದಿಗಳು ಹೇಳುತ್ತಿವೆ. ಇಷ್ಟೊಂದು ದೊಡ್ಡ ತಾರಾಗಣವಿದ್ದ ಚಿತ್ರ ಹಲವು ಕಥಾ ಹಂದರಗಳು ಮತ್ತು ಬಲಿಷ್ಠ ಪಾತ್ರಗಳ ನಡುವೆ ಘರ್ಷಣೆಗೆ ಇರಲಿವೆ. ಮಿಥುನ್ ಚಕ್ರವರ್ತಿ ಅವರು ಚಿತ್ರದಲ್ಲಿ ಪ್ರಮುಖ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಜೈಲರ್ 2 ಚಿತ್ರ ಮುಂಬರಲಿರುವ ಒಂದು ಮಹತ್ವಾಕಾಂಕ್ಷಿ ಚಿತ್ರವಾಗಿದ್ದು, ಇದರಲ್ಲಿ ಡಾ. ಶಿವರಾಜ್ ಕುಮಾರ್, ಕನ್ನಡದ ಕಲಾವಿದರಾದ ಶಿವರಾಜ್ ಕುಮಾರ್ ಅವರು, ರಜನಿಕಾಂತ್ ರವರು ಮತ್ತು ಒಂದು ಮಹಾ ಸಂಗಮವೇ ಆಗಲಿದ್ದು, ಇಡೀ ಭಾರತ ಚಿತ್ರರಂಗದಲ್ಲೇ ಜೈಲರ್ 2 ಒಂದು ದೊಡ್ಡ ಪ್ರಮಾಣದಲ್ಲಿ ನಟಿಸಲಿರುವ ಈ ಚಿತ್ರ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಮುಂಬರುವ ಚಿತ್ರ. ಜೈಲರ್ 2 ಚಿತ್ರದಲ್ಲಿ ರಮ್ಯಾ ಕೃಷ್ಣ, ತಮನ್ನಾ ಭಾಟಿಯಾ, ನಟ ಶಿವರಾಜ್ ಕುಮಾರ್, ಹಲವಾರು ತಾರಾಗಣವಿದ್ದು ಒಂದು ಮಹಾ ಸಂಗಮವಾಗಿದ್ದು, ಜೈಲರ್ 2 ಚಿತ್ರದಲ್ಲಿ ಬಾಲಿವುಡ್ ನಟ ಶಾರುಖ್ ಖಾನ್ ಸೇರಿಕೊಂಡರೆ ಇವರಿಬ್ಬರ ಜೋಡಿ ಜೊತೆಯಾಗಿ ನಟಿಸಿದರೆ ಇದು ಭಾರತೀಯ ಚಿತ್ರರಂಗದ ಒಂದು ಮಹಾನ್ ದೊಡ್ಡ ಸಂಗಮವಾಗಲಿದ್ದು, ಚಿತ್ರದ ಮೊದಲ ಕಥೆಯನ್ನೇ ವಿಸ್ತರಿಸಿ ಅದೇ ಕಲಾವಿದರೊಂದಿಗೆ ಮತ್ತು ತೆಲುಗು, ತಮಿಳು, ಕನ್ನಡ, ಮಲಯಾಳಂ ಹಲವಾರು ಭಾಷೆಗಳ ಹೆಸರಾಂತ ನಟರ ಈ ತಾರಾಗಣದಲ್ಲಿ ಪಾತ್ರಗಳು ಒಳಗೊಂಡಂತೆ ಚಿತ್ರವನ್ನು ರೂಪಿಸಲಾಗುತ್ತಿದೆ. ಇದರಿಂದಾಗಿ ಅನೇಕ ದೊಡ್ಡ ನಟರ ಹೆಸರುಗಳು ಈ ಚಿತ್ರದಲ್ಲಿ ಕೇಳಿಬರುತ್ತಿದ್ದು, ತಮಿಳಿನ ವಿಜಯ್ ಸೇತುಪತಿ, ಜೆ.ಎಸ್. ಸೂರ್ಯ, ಸಂತಾನಂ, ಮಲಯಾಳಂ ಸೂರಜ್ ವೆಂಜರ್ಮಡು ಅಲ್ಲದೆ ಹಿಂದಿ ಖ್ಯಾತ ನಟರಾದ ವಿದ್ಯಾ ಬಾಲನ್ ಮತ್ತು ರಮ್ಯಾ ಕೃಷ್ಣ, ತಮನ್ನಾ ಭಾಟಿಯಾ ಹಲವಾರು ಮಹಾನ್ ಚಿತ್ರ ಕಲಾವಿದರು ಈ ಚಿತ್ರದಲ್ಲಿ ನಟಿಸುವ ಸಾಧ್ಯತೆಗಳಿದ್ದು, ಮಿಥುನ್ ಚಕ್ರವರ್ತಿಯವರು ಪ್ರಮುಖ ಖಳನಾಯಕನ ಪಾತ್ರ ವಹಿಸಲಿದ್ದು, ಈ ಪಾತ್ರಕ್ಕೆ ಒಂದು ಮೆರುಗು ತುಂಬುವಂತಿದ್ದು, ಅವರ ನಟನೆ ಚಿತ್ರಕ್ಕೆ ಒಂದು ಮಹತ್ವಾಕಾಂಕ್ಷೆ ಮತ್ತು ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆ. ಹೀಗೆ ಇಷ್ಟೊಂದು ದೊಡ್ಡ ತಾರಾಗಣವನ್ನು ನಿರ್ಮಿಸುವ ಸವಾಲು ಅವರ ಮುಂದಿದೆ. ಅಭಿಮಾನಿಗಳು ಚಿತ್ರದ ವ್ಯಾಪ್ತಿ ಹೆಚ್ಚಿದ್ದರೂ ಮೊದಲ ಭಾಗದ ಕಚ್ಚಾ ಶಕ್ತಿ, ಭಾವನಾತ್ಮಕ ಮತ್ತು ಸ್ಟೈಲಿಶ್ ಆ್ಯಕ್ಷನ್ ಉಳಿಸಿಕೊಳ್ಳುವ ವಿಶ್ವಾಸದಲ್ಲಿದ್ದಾರೆ. ಶಾರುಖ್ ಖಾನ್ ಜೈಲರ್ 2 ಸಿನಿಮಾದಲ್ಲಿ ನಟಿಸಿದರೆ ಭಾರತೀಯ ಚಿತ್ರರಂಗದ ಅತ್ಯಂತ ಮಹತ್ವಾಕಾಂಕ್ಷೆ ಸಿನಿಮಾಗಳಲ್ಲಿ ಒಂದಾಗಲಿದ್ದು, ಈ ಚಿತ್ರ ಒಂದು ಬಹುನಿರೀಕ್ಷೆಯ ಚಿತ್ರವಾಗಿದ್ದು, ಎಲ್ಲ ಭಾಷೆಗಳಲ್ಲಿ ಬಿಡುಗಡೆಯಾಗಿ ಜೈಲರ್ ಮೊದಲನೇ ಭಾಗದಂತೆ ಇದು ಕೂಡ ಯಶಸ್ವಿ ಆಗಲೆಂದು ಮತ್ತು ಬಹುನಿರೀಕ್ಷೆಯ ಕನ್ನಡ ಚಿತ್ರರಂಗ ಆಗಿರ್ಬೋದು, ತೆಲುಗು, ತಮಿಳು
ಎಲ್ಲ ಚಿತ್ರರಂಗಗಳಲ್ಲಿ ಬಾಲಿವುಡ್, ಹಾಲಿವುಡ್ ಎಲ್ಲ ಚಿತ್ರರಂಗಗಳಲ್ಲಿ ಇದು ಒಂದು ಹೆಸರಾಂತ